ಜೋಗಿನಿ ಒಂದು ಸುಂದರವಾದ ಜಲಪಾತ, ಸುತ್ತಲೂ ಎದ್ದು ನಿಂತಿರುವ ಹಿಮಾಲಯದ ಪರ್ವತ ಕೈ ಬೀಸಿ ಕರೆಯುತ್ತಿದೆ ತನ್ನತ್ತ. ವೆಲ್ಕಮ್ ಟು ಮನಾಲಿ. ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಒನ್ ಆಫ್ ದಿ ಬ್ಯೂಟಿಫುಲ್ ವಾಟರ್ ಫಾಲ್ ಇನ್ ಮನಾಲಿ. ಇದಿರೋದು ಸುಮಾರು 4 ಕಿಲೋಮೀಟರ್ ದೂರದಲ್ಲಿ, ಹಾಗೂ ಇದನ್ನ ತಲುಪೋಕ್ಕೆ 2 ಅವರ್ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ಆ್ಯಪಲ್ ಟ್ರೀ. ಸೊ ಇದು ಸೀಸನ್ ಆಗಿಲ್ಲ ಅನಿಸುತ್ತೆ, ಹಾಗಾಗಿ ಬರೀ ಹೂವುಗಳು ಬಿಟ್ಟಿದ್ದಾವೆ. ಇನ್ನೊಂದು 2-3 ತಿಂಗಳಲ್ಲಿ ಆ್ಯಪಲ್ಗಳು ಕಾಣಿಸ್ಬೋದು. ನೀವು ಎಲ್ಲೇ ಹೋದ್ರೂ ಆ್ಯಪಲ್ ಗಿಡಗಳು ಕಾಣಿಸುತ್ತೆ, ಆ್ಯಪಲ್ ಮರಗಳು. ಹತ್ರ ಹೋದಷ್ಟು ಮೈ ರೋಮಾಂಚನ ಆಗ್ತಾ ಇದೆ. ದೂರಿಂದ ನೋಡೋಕ್ಕೆ ಒಂಥರ ಯಾಣ ಕೇವ್ಸ್ ಥರ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಕಾಣಿಸ್ತಿದೆ ನಿಮಗೆ ವಾಟರ್ ಫಾಲ್ಸು. ವಾವ್, ಸ್ವರ್ಗಕ್ಕೆ 3 ಗೇಣು, 1 2 3 ಗೇಣು. ಟ್ರೆಕ್ ಏನು ಅಷ್ಟೊಂದು ಹಾಡಿಲ್ಲ, ಸೊ ಆರಾಮಾಗಿ ಬಿಗಿನರ್ಸ್ ಬರ್ಬೋದು ಇದಕ್ಕೆ. ಬನ್ನಿ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿಂದ ಸ್ವಲ್ಪ ಸ್ಟೀಪ್ ಜಾಸ್ತಿನೇ ಆಗುತ್ತೆ, ಸ್ಲಿಪ್ಪರೀಸ್. ಸೊ ಪ್ಲೇನ್ ಟ್ರ್ಯಾಕ್ ಇಲ್ಲ ಇಲ್ಲಿ. ಸ್ವಲ್ಪ ಹುಷಾರಾಗಿ ಎತ್ತಬೇಕು, ಸ್ಲಿಪ್ ಆಯಿತು ಅಂದರೆ ಸೀದಾ ಅಲ್ಲಿ ಹೋಗ್ಬಿಟ್ಟಿರ್ತೀವಿ. ಸೊ ಹುಷಾರಾಗಿ ಬನ್ನಿ, ಇನ್ ಕೇಸ್ ನೀವೇನಾದರೂ ಬರೋಂಗಿದ್ರೆ. ಅಮೇಝಿಂಗ್ ಜೋಗಿನಿ ಫಾಲ್ಸ್ ಮಾತ್ರ ನಿಜವಾಗ್ಲೂ ಕ್ರೇಜಿ ಆಗಿತ್ತು. ಆ್ಯಂಡ್ ಈ ಥರ ಎಕ್ಸ್ಪೀರಿಯನ್ಸ್ ನಾನು ಇದು ಯಾವ ಫಾಲ್ಸಲ್ಲೂ ಮಾಡಿಲ್ಲ, ಬಿಕಾಸ್ ಯಾವುದು ದೊಡ್ಡ ದೊಡ್ಡ ಫಾಲ್ಸ್ ಹತ್ರ ಹೋಗೋಕ್ಕೂ ಬಿಡೋದು ಇಲ್ಲ. ಒನ್ ಆಫ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಜೋಗಿನಿ ಫಾಲ್ಸು. ಸೊ ಈ ಕಡೆಯಿಂದ ಆ ಕಡೆಗೆ ಹೋಗೋಣ. ತುಂಬ ಜನ ಈ ಜಾಗಕ್ಕೆ ಬರಬೇಕು ಅಂತ ಅನ್ಕೊತಾರೆ, ಆದರೆ ಟಾಪ್ವರೆಗೂ ಬರೋದು ತುಂಬ ಕಮ್ಮಿ ಜನ. ಸೊ ನಿಮಗೆ ವ್ಯೂ ತೋರಿಸಿದ್ದೀನಿ, ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇವಾಗ ನಾವು ಆ ಕಡೆಗೆ ಹೋಗೋಣ, ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿದೆ ಅಂತ. ಚಳಿ ಫುಲ್, ಕೈಯೆಲ್ಲ ಫುಲ್ ಫ್ರೀಸ್ ಆಗ್ತಾಯಿದೆ. ನೋಡಿ ಇದೆಲ್ಲ ಗ್ಲೇಷಿಯರ್ ವಾಟರ್. ಟೇಸ್ಟ್ ನೋಡೋಣ. ಸೊಪ್ಪೆ ಇದೆ, ಸಪ್ಪೆ ಕೈಯೆಲ್ಲ ಫುಲ್ ತಣ್ಣಗೆ ಆಗ್ತಾ ಇದೆ. ಸೊ ನಾನು ಹೋಗ್ಬೇಕಾಗಿರೋದು ಇದೇ ಜಾಗ ಅನಿಸುತ್ತೆ. Oh my god, it is quite risky also. ತುಂಬಾ ರಿಸ್ಕ್. ಇಷ್ಟು ಜೋರಾಗಿ ಬರ್ತಾರೆ ನೀರಿನ ಮಧ್ಯೆ ಕ್ರಾಸ್ ಮಾಡ್ಕೊಂಡು ಹೋಗೋದು ಅಷ್ಟು ತಮಾಷೆ ಮಾತೇ ಅಲ್ಲ. ಶೂ ಎಲ್ಲ ಒದ್ದೆ ಆಗ್ತಿದೆ. ಇರಲಿ, ಎಸ್ ಪಾಪ ಕ್ರಾಸ್ ಆಯಿತು, ಬಟ್ ಶೂ ಎಲ್ಲ ಡಮಾರ್. ಶೂ ಹೋದ್ರೆ ಹೋಗಲಿ, ಈ ಥರ ಎಕ್ಸ್ಪೀರಿಯನ್ಸ್
ಯಾರಿಗೆ ಸಿಗುತ್ತೆ ಹೇಳಿ. ಓಕೆ, ಮೇಲಿಂದ ಆ ಕಡೆಯಿಂದ ಬಾ ಅಂತ ಹೇಳ್ತಿದ್ದಾರೆ. ಗೈಸ್, ನಿಜವಾಗ್ಲೂ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಯಾವ ಥರ ಅಂತ. ನಾ ಬಂದಿದ್ದು ಸ್ಲೀಪ್ ನೋಡಿ. ಅಯ್ಯೋ ದೇವ್ರೇ, ಇದು ನಾವು ಬಂದಿದ್ದು ಸ್ಲೀಪು. ಜೈ ಆಂಜನೇಯ. ಎಸ್, ಫೈನಲಿ ಅಲ್ಲಿಂದ ಈ ಕಡೆಗೆ ಬಂದ್ಬಿಟ್ಟೆ. ಓ ಮೈ ಗಾಡ್. कैसे जाना है? उधर से जाना है. ಓಕೆ, ಸೊ ಇಲ್ಲಿ ಸ್ವಲ್ಪ ಡೀಪ್ ಇದೆ, ಬೇಡ ಅಂದರು. ಹಿಂಗಿಂದ ಹಿಂಗೆ ಪಾಸ್ ಆಗುತ್ತೆ. ಜಿಗನಿ ಫಾಲ್ಸ್ ಹತ್ರ ಬಂದಿದ್ದೀನಿ. ಏನು ಎಕ್ಸ್ಪೀರಿಯನ್ಸ್ ಅಂತೀರಾ ನಿಜವಾಗ್ಲೂ. ಅಬ್ಬಾ, ಒಳ್ಳೆ ಚಿಕ್ಕ ಹುಡುಗ ಅದಂಗೆ ಆಗ್ಬಿಟ್ಟಿದ್ದೀನಿ. ವಾವ್. ಸೊ ಆರಾಮಾಗಿ ಹೋಗ್ಬೋದು. ಇದು ಮೆಡಿಟೇಷನ್ ಸೆಂಟರ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಮುಂದೆ. ಸೊ ಹಂಗೆ ಹೋಗೋಣ ಬನ್ನಿರಿ. ಏನಿದೆ ನೋಡ್ರಿ, ಏನಿದೆ. ಓ ಬಾ, ಸ್ವರ್ಗ. ಮೂರ್ಗೇನಲ್ಲ, ಸ್ವರ್ಗಕ್ಕೆ ಬಂದ್ಬಿಟ್ಟೆ ನಾನು. ಆಹಾ, ಶೂ ಎಲ್ಲ ಉಷ್ಟು, ಚಳಿ 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 ಚಳಿ. ಆಹಾ, ಓಹೋ, ಮೈನಸ್. ಅಯ್ಯೋ, ಕಾಲು ಚುಮ್ಮ ಚುಮ್ಮ ಆಯ್ತಾ ಇಲ್ಲ. बहुत ठंड है पानी भाई, बहुत ठंड है पानी. नहीं हो रहे. ಅಯ್ಯೋ, ಕಾಲು ನಿಜವಾಗ್ಲೂ ಜುಮ 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 ಅಂತಿದೆ. ಅಯ್ಯಪ್ಪ, ಕಾಲುಗಳು ಪಾವನ ಆಗೋಯ್ತು. ಅಬ್ಬಾ, ನಿಜವಾಗ್ಲೂ ಇನ್ನೊಂದ್ಸಲ ನಾನು ಬಂದೇ ಬರ್ತೀನಿ. ಇನ್ ಕೇಸ್ ನಾನು ಎದುರು ಮನಾಲಿ ಕಡೆ ಬಂದರೆ. ಸ್ವರ್ಗ ಗುರು, ಸ್ವರ್ಗ. ಸೊ ಬಾಯ್ ಟು ಜೋಗಿನಿ ಫಾಲ್ಸ್. ಐ ರಿಯಲಿ ಮಿಸ್ ಯು. ತಿರ್ಗಿ ಯಾವಾಗಾದರೂ ಬರ್ತೀನಿ, ಬಂದು ಒಂದು ಹೋಲ್ ಡೇ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಲವ್ ಯು ಜೋಗಿನಿ ಫಾಲ್ಸ್.